ಬೇಲೂರಿನ ಈ ಭಾಗದ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ಕನ್ನಾಪುರ ಗೆಂಡೆಹಳ್ಳಿ ನಡುವಿನ ಶಿಥಿಲಗೊಂಡ 1 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ ಹಾಗೂ ಹಳೆ ಗೆಂಡೆಹಳ್ಳಿ ಗ್ರಾಮದ ರಸ್ತೆಯನ್ನ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲು ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದ್ದಾರೆ. ತಾಲೂಕಿನ ಕನ್ನಾಪುರ ಗೆಂಡೆಹಳ್ಳಿ ಮಧ್ಯಭಾಗದ ತಲಗೋಡು ರಸ್ತೆಯ ಬಸ್ಕಲ್ ವೃತ್ತದ ಬಳಿ ಹಾಗೂ ಹಳೆ ಗೆಂಡೆಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಸುಗಮ ಸಂಚಾರ ಹಾಗೂ ವಾಹನ ಸವಾರರ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ಇನ್ನು ಈ ರಸ್ತೆಗಳು ಗುಂಡಿ ಬಿದ್ದು ಸಂಪೂರ್ಣವಾಗಿ ಹಾಳಾಗಿದ್ದು ಅಭಿವೃದ್ಧಿಗಾಗಿ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದರು. ಅವರ ಆಶಯದಂತೆ ಈಗ ಕಾಮಗಾರಿ ಆರಂಭಿಸಲಾಗಿದೆ ಎಂದು ಹೇಳಿದರು. ಇನ್ನು ಬೇಲೂರು ಪಟ್ಟಣದ ಡಾ. ಅಂಬೇಡ್ಕರ್ ವೃತ್ತದಿಂದ ಕ್ರೀಡಾಂಗಣದವರೆಗೆ ಡಬಲ್ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ 3.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ರಸ್ತೆ ವಿಸ್ತರಣೆಗಾಗಿ ಮಧ್ಯಭಾಗದಲ್ಲಿ ಗುರುತು ಮಾಡಲಾಗಿದೆ. ವಿಸ್ತರಣೆ ಪೂರ್ಣಗೊಂಡ ನಂತರ ತಕ್ಷಣ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅದೇ ರೀತಿ ಅಲ್ಲಿಂದ ಹಳೆ ಗೆಂಡೆಹಳ್ಳಿ ಹಾಗೂ ತಲಗೋಡುವರೆಗೂ ರಸ್ತೆ ಅಭಿವೃದ್ಧಿಗೆ ಸಿಆರ್ಎಫ್ ಫಂಡ್ ನಡಿ 6 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಪ್ರಪೋಸಲ್ ಕಳುಹಿಸಲಾಗಿದೆ. ಅಗಲೀಕರಣ ಅಗತ್ಯವಿರುವ ಸ್ಥಳಗಳಲ್ಲಿ ಶೀಘ್ರವಾಗಿ ಕಾಮಗಾರಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಸಂಪೂರ್ಣ ರಸ್ತೆ ಅಭಿವೃದ್ಧಿ ನಡೆಯಲಿದೆ ಎಂದು ಹೇಳಿದರು. ಇದಲ್ಲದೆ ಬೇಲೂರು ರಸ್ತೆಯಿಂದ ಹಳೆ ಗೆಂಡೆಹಳ್ಳಿಗೆ ತೆರಳುವ ರಸ್ತೆಗೆ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಆರಂಭಿಸಲಾಗಿದ್ದು, ರಸ್ತೆ ಅಕ್ಕಪಕ್ಕದವರು ಸ್ವಲ್ಪ ಜಾಗ ಬಿಟ್ಟುಕೊಟ್ಟರೆ ರಸ್ತೆ ಇನ್ನಷ್ಟು ಅಗಲವಾಗಿ ಜನರ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ಶಾಸಕರು ಮನವಿ ಮಾಡಿದರು. ಗೆಂಡೆಹಳ್ಳಿ ತಲಗೋಡು ರಸ್ತೆ ಸುಮಾರು 50 ಲಕ್ಷ ಅನುದಾನದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 1 ಕಿಲೋಮೀಟ್ರಷ್ಟು ಈ ಸರ್ಕಲ್ನಿಂದ ಗ್ರಾಮದವರ ಅಪೇಕ್ಷೆ ಇರ್ತಕ್ಕಂಥದ್ದು ಇಲ್ಲಿಂದ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿಂದ 1 ಕಿಲೋಮೀಟ್ರ್ ಒಂದು ಮೋರಿಯನ್ನು ಸಹ ಮಾಡಿದೆ. 1 ಕಿಲೋಮೀಟ್ರ್ ರಸ್ತೆಯನ್ನು ಇಲ್ಲಿಂದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ. ಇದು ಪ್ರಾರಂಭ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಲೂರಿನಿಂದ ಬರ್ತಕ್ಕಂಥ ಇಲ್ಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಂದ ಕಳಸನಕೆರೆ ಮೇಲೆ 3.5 ಕೋಟಿ ಈಗಾಗಲೇ ಅನುದಾನವನ್ನು ಹಾಕಿದ್ದೀವಿ. ಅದನ್ನು ಗುದ್ಲಿ ಪೂಜೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅಗಲೀಕರಣಕ್ಕೆ ಅವಕಾಶ ಮಾಡಲಿ ಅಂತಕ್ಕಂಥದ್ದನ್ನು ಈಗಾಗಲೇ ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಇದೆಲ್ಲ ಹಾಕಿದ್ದಾರೆ. ತಾವುಗಳೆಲ್ಲ ಅದರದ್ದು ತಮಗೆ ವಿಚಾರ ಗೊತ್ತಿದೆ, ಅದನ್ನು ಇದು ಮಾಡ್ತಾಯಿದ್ದೀರಾ. ಎರಡನೇ ಅದಾದಮೇಲೆ ಅಲ್ಲಿಂದ ಹಿಡಿದು ಈ ಸರ್ಕಲ್ವರೆಗೂ 6 ಕೋಟಿ ರೂಪಾಯಿನ CRF ಫಂಡಿಂದ ಸೆಂಟ್ರಲ್ ಫಂಡಿಂದ 6 ಕೋಟಿ ರೂಪಾಯಿ ಈಗಾಗಲೇ ಪ್ರಪೋಸಲ್ ಕಳಿಸಿದ್ದೀವಿ. ಇಲ್ಲಿ ಗಬ್ಬಲ್ಗೋಡ್ ಗಡಿನೆಲ್ಲ ವಿಡನ್ ಆಗಬೇಕು, ಗೆಂಡೆಹಳ್ಳಿ ಭಾಗದಲ್ಲಿ ಇದಾಗಬೇಕು, ಯಾವ್ಯಾವ ಇದರಲ್ಲಿ ಇದಾಗಬೇಕು ವೈಡನ್ ಆಗಬೇಕು ಅಂತಕ್ಕಂಥದ್ದನ್ನೆಲ್ಲ ಮಾಡಿ ವಿತ್ ಸ್ಟೇಡಿಯಂವರೆಗೂ ಡಬಲ್ ರೋಡ್ ತಂದು ಎಷ್ಟು ಅಡಿ ಸರ್ ಅದು? 20 ಅಡಿಗೆ ನಾವು ಪ್ರಪೋಸಲ್ ಮಾಡಿದ್ದೀವಿ. 60 ಅಡಿ ಈಗ ಮುಕ್ತಗೊಳಿಸಿದ್ದಾರೆ. ಇನ್ನು 10 ಅಡಿ ಮುಕ್ತಗೊಳಿಸ್ಬೇಕು ಅಂತ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಅದು ಮಾಡ್ತಾಯಿದ್ದಾರೆ. ರಸ್ತೆಯಿಂದ ಹಳೆ ಗೆಂಡೆಹಳ್ಳಿಗೆ ಸುಮಾರು 30 ಲಕ್ಷ ರೂಪಾಯಿ ಅಂದಾಜಿನಲ್ಲಿ PRDಯಿಂದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು. ಸುಮಾರು 600 ಮೀಟ್ರು ಇವಾಗ ಗ್ರಾಮದ 700 ಮೀಟ್ರನ್ನ ರಸ್ತೆಯನ್ನು ಈ ಭಾಗದಿಂದ ಇದು ಮಾಡ್ತಾಯಿದ್ದೀವಿ. ಇನ್ನು ಉಳಿದಿದ್ದೊಂದಿಷ್ಟಿದೆ. ನಮ್ಮ ಎಲ್ಲ ಮುಖಂಡರದ್ದು ಬೇಡಿಕೆ ಇದೆ, ಅದನ್ನು ಖಂಡಿತ ಇಲ್ಲಿ ಇದಿರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದಿಷ್ಟು ಅಗಲವಾಗಿ ಬಿಡ್ಕೊಡಿ ಅಂತಕ್ಕಂಥದ್ದನ್ನು ಸಹ ನಾನು ಸಾರ್ವಜನಿಕ ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.